Yes. Namaste, Guruji. Namaste. Happy evening, all of you. Excellent evening, evening. sir. Guruji, Namaste, Guruji, happy evening. Happy evening, Happy sir. evening, Guruji. Happy evening, sir. ಗುರುಗಳೇ ಶುಭ ಸಂಜೆ. Happy evening, Guruji. Namaste, Guruji. Happy evening, Guruji. Happy evening, Guruji. Happy evening, Guruji. Happy evening, Guruji. ಶುಭ ಸಂಜೆ ಗುರುಗಳೇ. Happy evening, Guruji. Happy evening, Happy evening, Guruji. ಸಂಜೆ ಗುರುಗಳೇ. Saha innome happy evening, excellent evening. Welcome, my dear students. Welcome, all of you. Happy evening, sir. Awesome. So, welcome for this wonderful full moon manifestation ritual. ಹುಣ್ಣಿಮೆ ರಿಚುಯಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಲೈವ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ, ಇನ್ ಕೇಸ್ ಯಾರಾದ್ರೂ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ, ಎಸ್, ಸೊ ಈ ಒಂದು ರಿಚುವಲ್ ನ ಅದ್ಭುತವಾಗಿ ಫಾಲೋ ಮಾಡಿ ಅಂಡ್ ಇದರಿಂದ ವಂಡರ್ಫುಲ್ ರಿಸಲ್ಟ್ಸ್ ನ ಪಡ್ಕೊಳ್ಳಿ. ಓಕೆ, ಸೊ ಇವತ್ತಿನ ಸೆಷನ್ಗೆ ಬೇಕಾಗಿರಂತ ಸಾಮಗ್ರಿಗಳು ಬೇಲೀಫ್. ಓಕೆ, ಬೇಲೀಫ್ ಅಂದ್ರೆ ಪಲಾವ್ ಎಲೆ. ಎಲ್ಲರ ಮನೇಲಿ ಇರುತ್ತೆ ಪಲಾವ್ ಎಲೆ, ಅಂದ್ರೆ ಪಲಾವ್ಗೆ ಎಲ್ಲದಕ್ಕೂ ಹಾಕ್ತಿರಲ್ವಾ? ಎಸ್. ಸೊ ಇದರಲ್ಲಿ ಅದ್ಭುತವಾದ ಶಕ್ತಿ ಇದೆ, ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ, ಸರಿನಾ? ಸೊ ಬೇಲೀಫ್ ಬೇಕು. 5 ಬೇಲೀಫ್ ನೀಟ್ ಅಂಡ್ ಕ್ಲೀನ್ ಆಗಿರ್ಬೇಕು. ಕಟ್ಟಾಗಿರೋದು, ಹಾಳಾಗಿರೋದು, ಮಡ್ಚಿರೋದು ಇದೆಲ್ಲ ಬೇಡ. ನೀಟ್ ಅಂಡ್ ಕ್ಲೀನ್ ಆಗಿರೋಂಥ ಬೇಲೀಫ್. ಜೊತೆಗೆ ಬೇಕು ಬೌಲ್ ಅಥವಾ ತಟ್ಟೆ, ಹೋಲ್ಡರ್, ಚಿಮ್ಟ, ಕ್ಯಾಂಡಲ್ ಅಥವಾ ದೀಪ, ಜೊತೆಗೆ ಮ್ಯಾಚ್ ಬಾಕ್ಸ್. ಇದ್ರ ಜೊತೆಗೆ ಬೇಕಾಗಿರೋಂಥದ್ದು ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ಅಥವಾ ರೆಡ್ ಕಲರ್ ಸ್ಕೆಚ್ ಪೆನ್, ನೀರ್ ಬಾಟಲ್. ಇಷ್ಟನ್ನು ರೆಡಿ ಇಟ್ಕೊಳ್ಳಿ. ಜೊತೆಗೆ ಯಾರ್ಯಾರ ಹತ್ರ ಎಲ್ಲ ನಿಮ್ಮ ಕ್ರಿಸ್ಟಲ್ಸ್, ಸ್ಫಟಿಕ ಅಥವಾ ಯಂತ್ರಗಳು ಏನೇನೆಲ್ಲ ಇದೆ ಅದು ಕೂಡ ಇಟ್ಕೊಳ್ಳಿ. ಸೊ ದಟ್ ಅದನ್ನ ಕ್ಲೆನ್ಸ್ ಮಾಡಿ ಚಾರ್ಜ್ ಮಾಡ್ಬೋದು ಇವತ್ತು, ಸರಿನಾ? ಸೊ ಇಷ್ಟು ಸಾಮಗ್ರಿಗಳನ್ನ ಕ್ವಿಕ್ ಆಗಿ ರೆಡಿ ಮಾಡ್ಕೊಳ್ಳಿ. ಸೊ ಟಿಲ್ ದೆನ್ ಲೆಟ್ ಮಿ ಎಕ್ಸ್ಪ್ಲೈನ್. ಯಾರೆಲ್ಲ ಈ ಒಂದು ಹುಣ್ಣಿಮೆ ರಿಚುವಲ್ ನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ, ಸೊ ಮಾಡಿ ಫ್ರೆಂಡ್ಸ್, ಲೆಟ್ ಮಿ ನೋ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋದು FT ಅಥವಾ ಫಸ್ಟ್ ಟೈಮ್ ಅಂತ ಟೈಪ್ ಮಾಡಿ. So nice, so nice. So many people first time attend ಮಾಡ್ತಾರ ಅಂತ ಇದ್ದೀರಾ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ, ನಿಮ್ಗೋಸ್ಕರ ಐ ವಿಲ್ ಜಸ್ಟ್ ಎಕ್ಸ್ಪ್ಲೈನ್ ಒನ್ ಮೋರ್ ಟೈಮ್. ಸೊ ನಮ್ಮೆಲ್ಲರ ಸ್ಟೂಡೆಂಟ್ಸ್, ಲಾಟ್ ಆಫ್ ದೆಮ್ ವರ್ಷಾನ್ಗಟ್ಲೆಯಿಂದ, ಅಂದ್ರೆ ಆಲ್ಮೋಸ್ಟ್ 2-3 ಇಯರ್ಸ್ ಇಂದ ಇದನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದೀವಿ ನಾವು.
ಸೊ ತುಂಬಾ ಜನ 2-3 years ಇಂದ ಅಟೆಂಡ್ ಮಾಡ್ತಾರೆ ಇದ್ದಾರೆ, ಕೆಲವರೆಲ್ಲ 6 ತಿಂಗಳು 1 ವರ್ಷದಿಂದ ಅಟೆಂಡ್ ಮಾಡ್ತಾರೆ ಇದ್ದಾರೆ. ಸೊ ಹುಣ್ಣಿಮೆ ರಿಚುವಲ್ ಯಾಕೆ, ಏನ್ ಮಾಡ್ಬೇಕು ಇದರಲ್ಲಿ? ಸೊ ಹುಣ್ಣಿಮೆ ಅಂದಾಗ ಚಂದ್ರ ಪೂರ್ತಿಯಾಗಿರ್ತಾನೆ, ಪೂರ್ಣ ಚಂದ್ರ. ಸೊ ಚಂದ್ರನ ಪ್ರಭಾವ ಭೂಮಿಯ ಮೇಲೆ, ನಮ್ಮ ಮೇಲೆ ಎಲ್ಲ ತುಂಬಾ ಪ್ರಭಾವ ಬೀರುತ್ತೆ. ಸೊ ಮೂನಿಂದ ರೂಲ್ ಆಗೋಂಥವ್ರು ಅಥವಾ ಮೂನಿನ ಪ್ರಭಾವ ನಮ್ಮ ಲೈಫ್ ಮೇಲೆ, ನಮ್ಮ ಇಮೋಷನ್ಸ್ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತೆ. ಸೊ ಈ ಹುಣ್ಣಿಮೆ ದಿನ ಹುಣ್ಣಿಮೆ ರಿಚುವಲ್ಸ್ ನ ಮಾಡ್ತಾ, ಸೊ ಚಂದ್ರನಿಂದ ಒಂದು ಅದ್ಭುತವಾದ ಎನರ್ಜಿನ ಪಡ್ಕೊಳ್ಳುವಂಥದ್ದು, ಬ್ಲೆಸ್ಸಿಂಗ್ಸ್ ನ ಪಡ್ಕೊಳ್ಳುವಂಥದ್ದು, ಹಾಗೆ ಕ್ಲೆನ್ಸ್ ಮಾಡ್ಕೊಳ್ಳುವಂಥದ್ದು, ಹಾಗೆ ಮ್ಯಾನಿಫೆಸ್ಟೇಷನ್ ಮಾಡೋಂಥದ್ದು. ರೈಟ್? ಸೊ ಹುಣ್ಣಿಮೆ ಅಂದ್ರೆ ಏನರ್ಥ? ಪೂರ್ಣ ಚಂದ್ರ, ಚಂದ್ರನ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ ಇವತ್ತು. ಹುಣ್ಣಿಮೆ ಟೈಮಲ್ಲಿ ಚಂದ್ರ ತುಂಬಾ ಹತ್ತಿರವಾಗಿರ್ತಾನೆ, ಪೂರ್ಣ ಚಂದ್ರ, ಬೆಳಕು ಜಾಸ್ತಿ. ಸೊ ಚಂದ್ರನ ಶಕ್ತಿ ನಮ್ಮ ಮೇಲೆ, ನಮ್ಮ ಭೂಮಿಯ ಮೇಲೆ ತುಂಬಾ ಇರುತ್ತೆ. ಸೊ ಈ ಟೈಮಲ್ಲಿ ನೀವೇನು ಈ ರಿಚುವಲ್ಸ್ ಮಾಡ್ತೀರಾ, ವಿಶಸ್ ಅಥವಾ ಮ್ಯಾನಿಫೆಸ್ಟೇಷನ್ ಇದನ್ನೆಲ್ಲ ಮಾಡ್ತೀರಾ, ಇದು ಮೋರ್ ಪವರ್ಫುಲ್ ಆಗಿ 10 times ಫಾಸ್ಟ್ ಆಗಿ ನಿಮ್ಗೆ ಅದು ಅಟ್ರಾಕ್ಟ್ ಆಗುತ್ತೆ ಅಂಡ್ ಅಚೀವ್ ಆಗುತ್ತೆ, ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ಹಾಗೆ ಈ ಹುಣ್ಣಿಮೆನಲ್ಲಿ ಏನು ಧ್ಯಾನ ಮಾಡ್ತೀವಿ, ಫುಲ್ ಮೂನ್ ಮೆಡಿಟೇಷನ್. ಫುಲ್ ಮೂನ್ ಅಲ್ಲಿ ಮಾಡೋಂಥ ಮೆಡಿಟೇಷನ್ ಇದೆಯಲ್ವಾ, ಇಟ್ ಈಸ್ 10 times ಪವರ್ಫುಲ್. ನೀವು ನಾರ್ಮಲ್ ಆಗಿ ಮೆಡಿಟೇಷನ್ ಮಾಡೋಕ್ಕೂ ಹುಣ್ಣಿಮೆ ಸಮಯದಲ್ಲಿ ಧ್ಯಾನ ಮಾಡೋಕ್ಕೂ 10 ಪಟ್ಟು ಪ್ರಭಾವ ಇರುತ್ತೆ. ಅದರಲ್ಲೂ ನಾವೆಲ್ಲ ಒಟ್ಟಿಗೆ ಆಸ್ ಅ ಕಮ್ಯುನಿಟಿ 500 ಜನ ಗುರುಗಳ ಜೊತೆ ಒಟ್ಟಿಗೆ ನೀವು ಮಾಡಿದಾಗ 100 ಪಟ್ಟಿಂದ ಪ್ರಭಾವಶಾಲಿಯಾಗಿ ಇರುತ್ತೆ. ರೈಟ್? ಸೊ ದಟ್ ಈಸ್ ವೈ ಹುಣ್ಣಿಮೆ ಹಾಗೆ ಅಮಾವಾಸ್ಯೆ ರಿಚುವಲ್ ಕೂಡ ರೆಗ್ಯುಲರ್ ಆಗಿ ನೀವು ಮಾಡ್ತಾ ಬಂದ್ರೆ ಯು ವಿಲ್ ಸಿ ವೆರಿ ಸೂನ್, ವೆರಿ ಫಾಸ್ಟ್ ನಿಮ್ಮ ವಿಶಸ್, ನಿಮ್ಮ ಗೋಲ್ಸ್, ನಿಮ್ಮ ಡ್ರೀಮ್ಸ್ ಎಲ್ಲ ಅಚೀವ್ ಆಗ್ತಾ ಬರುತ್ತೆ. ಸೊ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಲಾಸ್ಟ್ ಮೆನಿ ಮಂತ್ಸ್ ಇಂದ ಅಟೆಂಡ್ ಮಾಡ್ತಿರೋಂಥವ್ರು, ಲಾಸ್ಟ್ 2-3 months ಇಂದ ಅಟೆಂಡ್ ಮಾಡ್ತಿರೋರು ಎಲ್ಲರೂ ಸಾಕಷ್ಟು ಇದರಿಂದ ರಿಸಲ್ಟ್ಸ್ ನ ಪಡ್ಕೊಂಡಿದ್ದಾರೆ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದಾರೆ, ಗೋಲ್ಸ್ ವಿಶಸ್ ಎಲ್ಲ ಅಚೀವ್ ಮಾಡಿದ್ದಾರೆ. ಎಸ್, ಹೌದಾ? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಯಾರೆಲ್ಲ ರಿಸಲ್ಟ್ ಪಡೆದಿದ್ದೀರಾ ಅನ್ಮ್ಯೂಟ್ ಮಾಡಿ ಕೂಡ ಹೇಳಿ ಯಾರಿಗೆಲ್ಲ ರಿಸಲ್ಟ್ ಬಂದಿದೆ. ಸರ್ ನಮಗ್ ಬಂದಿದೆ ರಿಸಲ್ಟ್ ಸರ್. ಬಂದಿದೆ ರಿಸಲ್ಟ್. ಅರ್ಧ ನನಗೂ ರಿಸಲ್ಟ್ ಬಂದಿದೆ. ನಾನು ರಿಸಲ್ಟ್ ಪಡ್ಕೊಂಡಿದ್ದೀನಿ. ನನಗೂ ರಿಸಲ್ಟ್ ಬಂದಿದೆ ಗುರುಜಿ. ಎಸ್ ಸರ್ ಒಳ್ಳೆ ರಿಸಲ್ಟ್ ಬಂದಿದೆ. ನಮಗೂ ರಿಸಲ್ಟ್ ಬಂದಿದೆ ಸರ್. ಸೂಪರ್ ಆಗಿ ಮಾಡ್ಕೊಂಡಿದ್ದೀನಿ ಸರ್ ನಾನು. ಎಸ್, ಸೊ ನೈಸ್, ವಂಡರ್ಫುಲ್. ಯಾರೆಲ್ಲ ರಿಸಲ್ಟ್ ಬಂದಿದೆ? ಕಂಗ್ರ್ಯಾಚುಲೇಷನ್ಸ್. ಸೊ ಎಸ್, ವಿಡಿಯೋ ನೋಡ್ತಾ ಇರೋರು ನಿಮಗೂ ಕೂಡ ರಿಸಲ್ಟ್ ಬಂದಿದೆ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇಫ್ ಯು ಗಾಟ್ ದ ರಿಸಲ್ಟ್. ಓಕೆ, ನೋಡಿ, ಒಂದ್ಸರಿ ಮಾಡ್ಬಿಟ್ರೆ ಮೇ ಬಿ ಅಚೀವ್ ಆಗ್ಬೋದು, ಅಚೀವ್ ಆಗದೆ ಇರ್ಬೋದು. ಬಟ್ ರೆಗ್ಯುಲರ್ ಆಗಿ ಮಾಡಿ, ಎವ್ರಿ ಮಂತ್ ಮಾಡ್ತಾ ಬನ್ನಿ. 15 days ಒನ್ಸ್ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ 2-3 months ನೀವು ಮಾಡ್ತಾ ಬಂದ್ರೆ ಯು ವಿಲ್ ಸಿ ಅಮೇಝಿಂಗ್ ರಿಸಲ್ಟ್ಸ್. ಐ ಗ್ಯಾರಂಟಿ ದಟ್. ಓಕೆ, ಸೊ ಮಾಡಿ, ರೆಗ್ಯುಲರ್ ಆಗಿ ಮಾಡಿ, ಅಟೆಂಡ್ ಮಾಡಿ. ಇನ್ ಕೇಸ್ ಲೈವ್ ಮಿಸ್ ಆದ್ರೂ ಕೂಡ ಯೂಟ್ಯೂಬ್ ಅಲ್ಲಿ ವಿಡಿಯೋ ಇರುತ್ತೆ. ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಯ ಪ್ರಭಾವ ಒಂದಿನ ಹಿಂದೆ ಒಂದಿನ ಆದ್ಮೇಲೆ ಇದ್ದೇ ಇರುತ್ತೆ. ಸೊ ಆ ಟೈಮಲ್ಲಿ ನೀವು 24 hours ಅಲ್ಲಿ ಮಾಡ್ಬೋದು, ವಿಡಿಯೋ ನೋಡ್ತಾ ನೀವು ಕೂಡ ಮಾಡ್ಬೋದು. ಡನ್. ಸೊ ಶುರು ಮಾಡೋಣ. ಎಲ್ಲರ ಹತ್ರ ರೆಡಿ ಇದೆಯಲ್ಲ? ಬೆಲೀಫ್ ಬೇಕಾಗಿರೋ ಸಾಮಗ್ರಿ ಎಲ್ಲ ರೆಡಿ ಇದೆಯಾ? ಇಫ್ ಇಟ್ ಈಸ್ ರೆಡಿ, ಆರ್ ಅಂತ ಟೈಪ್ ಮಾಡಿ, ಆರ್ ಅಂತ ಟೈಪ್ ಮಾಡಿ. ಡನ್, ರೆಡಿ? ರೈಟ್, ಲೆಟ್ ಸ್ಟಾರ್ಟ್. ಶುರು ಮಾಡೋಣ. ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್, ಸಿಟ್ ಸ್ಟ್ರೈಟ್. 5 ಬೇ ಲೀಫ್ ತಗೊಳ್ಳಿ. ಬೇ ಲೀಫ್ ಇಸ್ ವೆರಿ ಪವರ್ಫುಲ್. ಇದರಲ್ಲಿ ಒಂದು ಪ್ರಾಕೃತಿಕ ಹಾಗೆ ಒಂದು ಸ್ಪಿರಿಚುವಲ್ ಎನರ್ಜಿ ಇದರಲ್ಲಿ ಸಾಕಷ್ಟಿದೆ.
ಅರ್ಥ ಆಗ್ತಾ ಇದೆಯಾ? ಸೊ ನಾವ್ ಅನ್ಕೊಳ್ತೀವಿ ಬರೀ ಅಡಿಗೆಗೆ ಅಷ್ಟೇ ಬಳಸೋದಂತ, ಬಟ್ ಇದರಲ್ಲಿ ತುಂಬಾ ಒಂದು ಏನು ಆಧ್ಯಾತ್ಮಿಕ ಒಂದು ಎನರ್ಜಿ ಇದ್ರಲ್ಲಿ ತುಂಬಾ ಇದೆ. ಸೊ ಇದನ್ನ ನಾವು ಮ್ಯಾನಿಫೆಸ್ಟೇಷನ್ಗೆ ಅಂಡ್ ಕ್ಲೆನ್ಸಿಂಗ್ಗೆ, ಸಾಕಷ್ಟು ಅಕಲ್ಟಿಗೆ ಇದನ್ನ ಬಳಸ್ಬೋದು ನಾವು, ಪಲಾವ್ ಎಲೆನ. ಸೊ ಇವತ್ತು ನಾವು ಹುಣ್ಣಿಮೆನಲ್ಲಿ ಪಲಾವ್ ಎಲೆಯಿಂದ ಮ್ಯಾನಿಫೆಸ್ಟೇಷನ್ಗೆ ಮಾಡ್ತೀವಿ. ಸೊ 5 ಬೇಲೀಫ್ ತಗೊಳ್ತೀರಾ, ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ತಗೊಳ್ತೀರಾ, 5 ವಿಶಸ್, ನಿಮ್ಮ 5 ಗುರಿಗಳು ಅಥವಾ ನಿಮ್ಮ ವಿಶಸ್ ಏನಿದೆ ಅದನ್ನ ರೆಡಿ ಮಾಡಿಟ್ಕೊಳ್ಳಿ. ಯಾವ ತರ ವಿಶಸ್ ಇರ್ಬೋದು? ಸೊ ನಿಮ್ಮ ಆರೋಗ್ಯದ ಬಗ್ಗೆ ಇರ್ಬೋದು, ನಿಮ್ಮ ಪರ್ಸನಾಲಿಟಿ ಬಗ್ಗೆ ಇರ್ಬೋದು, ರೈಟ್? ಅಥವಾ ನಿಮ್ಮ ಬಿಸ್ನೆಸ್ ಬಗ್ಗೆ ಇರ್ಬೋದು, ಜಾಬ್ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಮನಿ ಬಗ್ಗೆ ಕೂಡ ಇರ್ಬೋದು. ಇಟ್ ಕ್ಯಾನ್ ಬಿ ಎನಿಥಿಂಗ್. ಆರ್ ಏನಾದ್ರು ಬೈ ಮಾಡಬೇಕು, ಏನಾದ್ರು ಪಡ್ಕೋಬೇಕು, ಅಥವಾ ಏನೋ ಒಂದು ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಆಗಬೇಕು, ಅಥವಾ ಏನೋ ಒಂದು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಬೇಕು. ಫಾರ್ ಎಕ್ಸಾಂಪಲ್, ಈಗ ಯಾರ್ದೋ ಫಂಕ್ಷನ್ ಇರುತ್ತೆ, ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮುಗಿಬೇಕು. ಸೊ ಇದೊಂದು ವಿಶ್ ಕೂಡ ಆಗಿರ್ಬೋದು. ಈ ತರ ಏನೇ ಒಂದು ನಿಮ್ಮ ವಿಶಸ್ ಇರ್ಬೋದು, ಅದನ್ನ ಬರೆಯುವಂಥದ್ದು. ಸೊ ಬೇಲೀಫ್ ಅಲ್ಲಿ ಎಲ್ಲಿ ಬರೀತೀರಾ? ಬೇಲೀಫ್ ಅಲ್ಲಿ ಬರೀತೀರಾ ಫ್ರಂಟ್ ಸೈಡ್ ಅಲ್ಲಿ. ಇದು ಫ್ರಂಟ್ ಸೈಡ್, ಇದು ಎಲೆಯ ಬ್ಯಾಕ್ ಸೈಡ್. ಸೊ ಫ್ರಂಟ್ ಸೈಡ್ ಅಲ್ಲಿ ಬರೀತೀರಾ. ಚಿಕ್ಕದಾಗಿದೆ ಎಲೆ. ಸೊ ಅದರಿಂದ ಏನ್ ಮಾಡ್ತೀವಿ ನಾವು, ನಿಮ್ಮ ವಿಶಸ್ ನ ಲೈನ್ ಪೂರ್ತಿ, ಸೆಂಟೆನ್ಸ್ ಪೂರ್ತಿ ಬರೆಯುವಂತ ಅವಶ್ಯಕತೆ ಇಲ್ಲ. 3 ಅಕ್ಷರ, 3 ಪದದಲ್ಲಿ ಅಥವಾ 4 ಪದದಲ್ಲಿ ಬರೀತೀರಾ. ಫಾರ್ ಎಕ್ಸಾಂಪಲ್, ಮನಿ ಎಕ್ಸಾಂಪಲ್ ಕೊಡ್ತೀನಿ. ಮನಿ, ಐ ರಿಸೀವ್ಡ್ 5 lakh rupees. ಈಗ ಯಾರಿಗೂ ದುಡ್ಡು ಬರಬೇಕು ಅಥವಾ ಅರ್ನಿಂಗ್ಸ್ ಮಾಡಬೇಕು, ಐ ಅರ್ನ್ಡ್ 5 lakh rupees ಎಕ್ಸಾಂಪಲ್ ಕೊಡ್ತಾನೆ. ಸೊ ಆ ರೀತಿ 3 ಪದಗಳಲ್ಲಿ ಅಥವಾ 4 ಪದಗಳಲ್ಲಿ ಮ್ಯಾಕ್ಸಿಮಮ್ ನಿಮ್ಮ ವಿಶಸ್ ನ ಅಫರ್ಮೇಶನ್ ರೂಪದಲ್ಲಿ ಬರೀತಾರೆ. ಏನ್ ಅಫರ್ಮೇಶನ್ ರೂಪದಲ್ಲಿ ಅಂದ್ರೆ, ಆಲ್ರೆಡಿ ಆಗಿದೆ, ಸಿಕ್ಕಿದೆ, ಸಿಗ್ತಾ ಇದೆ ಅನ್ನೋ ರೀತಿ ಬರೆಯುವಂಥದ್ದು. ಐ ವಾಂಟ್ ಟು ಅರ್ನ್ 5 lakh ಅಲ್ಲ, ಐ ರಿಸೀವ್ಡ್, ಐ ಅರ್ನ್ಡ್, ನಾನು ಗಳಿಸಿದ್ದೀನಿ. ಅಂದ್ರೆ ನಾವು ಏನ್ ಮಾಡ್ತಾ ಇದೀವಿ, ಯೂನಿವರ್ಸ್ಗೆ ಥ್ಯಾಂಕ್ ಯು, ಕೃತಜ್ಞತೆ ಸಲ್ಲಿಸ್ತಾ ಇದೀವಿ. ಈ ರಿಚುವಲ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ಥ್ಯಾಂಕ್ ಯು ಯೂನಿವರ್ಸ್, ನನಗೆಲ್ಲ ವಿಶಸ್ ಅಚೀವ್ ಆಗಿದೆ, ಥ್ಯಾಂಕ್ ಯು ಅಂತ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದೀವಿ. ಇಟ್ ಈಸ್ ದಟ್ ಕೈಂಡ್ ಆಫ್ ರಿಚುವಲ್. ಸೊ ನಿಮ್ಮ ಅಫರ್ಮೇಶನ್ ರೂಪದಲ್ಲಿ ವಿಶಸ್ ನ ಬರೆಯುವಂಥದ್ದು. ಡನ್. ಒಂದು ಬೇಲೀಫ್ ಅಲ್ಲಿ ಒಂದು ವಿಶ್ ನ ಬರೀತೀರ. ಸೊ ಮ್ಯಾಕ್ಸಿಮಮ್ 5 ಬೇಲೀಫ್ ತಗೊಳ್ಳಿ. 5 ಇಲ್ಲ ಅಂದ್ರೂ 3 ಆದ್ರೂ ತಗೊಳ್ಳಿ. ನಿಮ್ಮ ವಿಶ್ ಎಷ್ಟಿದೆ ತಗೊಳ್ಳಿ. ಇಲ್ಲ ಸರ್ ವಿಶ್ ಜಾಸ್ತಿ ಇದೆ, 5 ಮಾಡಿ, ಇವಾಗ ನೆಕ್ಸ್ಟ್ ಮಂತ್ ಮತ್ತೆ ಮಾಡಿ ಅಲ್ವಾ. ಸೊ 5 ವಿಶಸ್ ತಗೊಳ್ತೀರಾ, 5 ಬೇಲೀಫ್ ತಗೊಳ್ತೀರಾ. ಸೊ ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್ ತಗೊಳ್ತೀರಾ. ರೆಡಿ? ಶುರು ಮಾಡೋಣ ಎಲ್ಲರೂ. ಕನ್ನಡದಲ್ಲಾದ್ರೂ ಬರೀಬಹುದು, ಇಂಗ್ಲಿಷಲ್ಲಾದ್ರೂ ಬರೀಬಹುದು, ಬೇರೆ ಭಾಷೆನಲ್ಲೂ ಬರೀಬಹುದು ನೀವು. ಡನ್. ಸೊ ಪ್ರತಿಯೊಬ್ರು ಶುರು ಮಾಡೋಣ. ಟೇಕ್ ದ ಬೇಲೀಫ್. ಬೇಲೀಫ್ ತಗೊಳ್ಳಿ. ವಿತ್ ಲಾಡ್ ಆಫ್ ಪಾಸಿಟಿವಿಟಿಯಿಂದ, ಖುಷಿಯಿಂದ, ಒಂದು ಎನರ್ಜಿಯಿಂದ ನಿಮ್ಮ ವಿಶಸ್ನ ಒಂದೊಂದೇ ಬೇಲೀಫ್ ಮೇಲೆ ಬರೀತಾ ಹೋಗಿ. ಕಮಾನ್ ಸ್ಟಾರ್ಟ್. ಎಲ್ಲರೂ ಶುರು ಮಾಡಿ ಬರೀರಿ. ಬರಿಬೇಕಾದ್ರೆ ಫೀಲ್ ಮಾಡ್ತಾ ಬರೀರಿ, ಖುಷಿಯಿಂದ ಬರೀರಿ. ಆಲ್ರೆಡಿ ಹೆಂಗ್ ಸಿಕ್ಕಿದೆ, ಸಿಗ್ತಾ ಇದೆ ಅನ್ನೋ ರೀತಿ ಫೀಲ್ ಮಾಡ್ತಾ ಬರೀರಿ.
ಬೇ ಲೀಫ್ ಅಂದ್ರೆ ಪಲಾವ್ ಎಲೆ. ಸಿದ್ದಪ್ಪ ಅವರೇ, ವೈಟ್ ಶೀಟ್ ಅಲ್ಲ, ವೈಟ್ ಶೀಟ್ ನಾವು ಅಮಾವಾಸ್ಯೆ ರಿಚುವಲ್ ಮಾಡ್ತೀವಿ. ಈಗ ಬೇ ಲೀಫ್ ಇಲ್ಲ ಅಂದ್ರೆ ಏನ್ ಮಾಡೋಣ? ಬೇ ಲೀಫ್ ಇಲ್ಲ ಅಂದ್ರೆ ಓಕೆ, ಪೇಪರ್ ಅಲ್ಲಾದ್ರೂ ಬರೀರಿ. ಸೊ ಒನ್ಸ್ ಯು ಹ್ಯಾವ್ ಎಂಟರ್ಡ್ ವಿವಿನ್ ಅಕಾಡೆಮಿ, ನನ್ನ ಸೆಷನ್ಸ್ ಅಟೆಂಡ್ ಮಾಡ್ತಿದ್ರೆ ಅಂದ್ರೆ ಗ್ರೀನ್ ರೆಡ್ ಕಲರ್ ಪೆನ್, ಬ್ಲೂ ಕಲರ್ ಪೆನ್, ಬೇ ಲೀಫ್, ವಾಟರ್ ಬಾಟಲ್ ಇದೆಲ್ಲ ಇರಬೇಕು. ಬರೀರಿ, ಎಲ್ಲರೂ ಬರೀರಿ. ಡನ್. ಎಸ್, ವೆರಿ ಗುಡ್, ವೆರಿ ಗುಡ್. ಈಗ ಅದನ್ನ ಚಾರ್ಜ್ ಮಾಡೋಣ, ಸರಿನಾ? ಚಾರ್ಜ್ ಮಾಡೋಣ, ಒಂದೊಂದಕ್ಕೂ ಎನರ್ಜಿನ ಕೊಡೋಣ. ಸೊ ಪ್ರತಿಯೊಬ್ಬರು ದೀಪ ಅಥವಾ ಕ್ಯಾಂಡಲ್ ನ ಹಚ್ಕೊಳ್ಳಿ. ನಿಮ್ಮ ಹತ್ರ ಇರ್ತಕ್ಕಂಥ ದೀಪ ಅಥವಾ ಕ್ಯಾಂಡಲ್ ನ ಹಚ್ಚಿ. ಈಗ ಟೇಕ್ ದ ಬೇಲೀಫ್. ಒಂದು ಬೇಲೀಫ್ ತಗೊಳ್ತೀರಾ, ಏನ್ ಬರ್ದಿದ್ರ ನೋಡಿ, ಓದಿ, ಅದನ್ನ ಮನ್ಸಲ್ಲಿ ಓದ್ಕೊಳ್ಳಿ, ನೋಡ್ಕೊಳ್ಳಿ. ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಮೇಲೆ ಇಡ್ತೀರಾ, ರೈಟ್ ಹ್ಯಾಂಡ್ ಇಂದ ಕ್ಲೋಸ್ ಮಾಡ್ತೀರಾ, ನಿಮ್ಮ ಹೃದಯಕ್ಕೆ ಹತ್ತಿರವಾಗಿ ಇಟ್ಕೊಳ್ತಾ ಕ್ಲೋಸ್ ಯುವರ್ ಐಸ್. ಇದಕ್ಕೆ ಎನರ್ಜಿ ಕೊಡಿ, ಚಾರ್ಜ್ ಮಾಡಿ, ಪ್ರೀತಿ ಕೊಡಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಇದು ನನಗೆ ಈಸಿಯಾಗಿ ಅಚೀವ್ ಆಗಿದೆ, ಪಡ್ಕೊಂಡಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಯೂನಿವರ್ಸ್. ಹಸ್ತಗಳಿಂದ ಈ ಒಂದು ವಿಶ್ಗೆ ಎನರ್ಜಿ ಕೊಡ್ತಾ, ಗ್ರಾಟಿಟ್ಯೂಡ್ ಸಲ್ಲಿಸ್ತಾ, ಇದನ್ನ ಹಾಗ್ ಮಾಡ್ತಾ, ಕಿಸ್ ಮಾಡಿ, ಎನರ್ಜಿ ಕೊಡಿ ಇದಕ್ಕೆ. ಈ ರೀತಿಯಾಗಿ ಒಂದೊಂದೇ ಬೇಲೀಫ್ಗೆ ಮಾಡಿ. ಹಾಗೆ ನಮ್ಮ ಸ್ಟೂಡೆಂಟ್ಸ್ ಯಾರ್ಯಾರ ಹತ್ರ ಯಂತ್ರ, ಸ್ಫಟಿಕ, ಕ್ರಿಸ್ಟಲ್ಸ್ ಎಲ್ಲ ಇದೆ, ಅದನ್ನು ಕೂಡ ಕೈಲಿಟ್ಕೊಂಡು ಚಾರ್ಜ್ ಮಾಡಿ, ಎನರ್ಜಿ ಕೊಡಿ. ಡನ್. ಐದು ಬೇಲೀಫ್ನ ಎನರ್ಜೈಸ್ ಮಾಡಿದ್ದೀರಾ, ಚಾರ್ಜ್ ಮಾಡಿದ್ದೀರಾ ಅಂದ್ರೆ
ಈಗ ಹೋಲ್ಡರ್, ಚಿಮ್ಟ ಹೋಲ್ಡರ್ ಹೆಲ್ಪ್ ಎಂದಿಗೆ ಬೇಲೀಫ್ನ ಇಟ್ಕೊಳ್ತೀರಾ. ತಟ್ಟೆ ಅಥವಾ ಬೌಲ್ ಇರುತ್ತಲ್ವಾ, ತಟ್ಟೆ ಅಥವಾ ಬೌಲ್, ಅದರೊಳಗಡೆ ಬರ್ನ್ ಮಾಡ್ತೀರಾ. ಸೊ ಬರ್ನ್ ಮಾಡಿ ಇದರ ಆಶಸ್ ಎಲ್ಲ ತಟ್ಟೆ ಒಳಗಡೆ, ಬೌಲ್ ಒಳಗಡೆ ಬೀಳೋ ತರ ಮಾಡಿ. ಸೊ ಬರ್ನ್ 1 by 1 bay leaf. ಅಂಡ್ ಇದರ ಹೊಗೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಎಸ್, ಡನ್. ಇನ್ನ ಬರ್ನ್ ಮಾಡ್ತಿದ್ರ ಮಾಡಿ. ಕಂಪ್ಲೀಟ್ ಬರ್ನ್ ಆಗ್ಬೇಕು, ಆ ರೀತಿ ಮಾಡಿ, ಕಂಪ್ಲೀಟ್ ಆಗಿ ಬರ್ನ್ ಆಗ್ಬೇಕು. ಆಗಿದ್ರೆ ಇವಾಗ ಸೊ ಬೌಲ್ ಅಥವಾ ತಟ್ಟೆಯಲ್ಲಿ ಆಶಸ್ ಇರತ್ತಲ್ವಾ, ಅದರ ಬೂದಿ ಎಲ್ಲ. ಸೊ ಇದನ್ನ ಇವಾಗ ಆಚೆಗಡೆ ಹೋಗಿ ಟೆರೆಸ್ ಅಥವಾ ಬಾಲ್ಕನಿಗೆ ಹೋಗ್ತೀರಾ. ಚಂದ್ರ ಕಾಣಿಸಿದ್ರೆ ಓಕೆ, ಕಾಣಿಸಿಲ್ಲ ಅಂದ್ರೂ ಓಕೆ. ಆಕಾಶವನ್ನ ನೋಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಎಲ್ಲ ನನಗೆ ವಿಶಸ್ ಅಚೀವ್ ಆಗಿದೆ, ಫುಲ್ಫಿಲ್ ಆಗಿದೆ ಅಂತ ಥ್ಯಾಂಕ್ ಯು ಹೇಳ್ತಾ ಗಾಳಿ ಊಬಿ ಆ ಆಶಸ್ ಎಲ್ಲ ಯೂನಿವರ್ಸ್ಗೆ ಸಬ್ಮಿಟ್ ಮಾಡ್ತೀರಾ. ಓಕೆ, ಉಫ್ ಅಂತ ಹೇಳಿ ಆಶಸ್ ಎಲ್ಲ ಗಾಳಿಗೆ, ಆಕಾಶಕ್ಕೆ ತಲುಪೋ ಥರ ಸಬ್ಮಿಟ್ ಮಾಡ್ತೀರಾ. ಹಾಗೆ 30 ಸೆಕೆಂಡ್ ಅಲ್ಲೇ ನಿಂತ್ಕೊಳ್ಳಿ. ಓಕೆ, ಸೊ 30 ಸೆಕೆಂಡ್ ನಿಂತ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ, ಗ್ರ್ಯಾಟಿಟ್ಯೂಡ್ ಸಲ್ಲಿಸಿ, ವಿಜುವಲೈಸ್ ಮಾಡಿದೆಲ್ಲ ಅಚೀವ್ ಆಗಿದೆ ಅಂತ ಹೇಳಿ ಥ್ಯಾಂಕ್ ಯು ಹೇಳ್ತಾ ವಾಪಸ್ ಬನ್ನಿ. ಕ್ಯಾಂಡಲ್ ಹಾಗೆ ಇರಲಿ, ದೀಪ ಹಾಗೆ ಇರಲಿ, ಮೆಡಿಟೇಷನ್ ಮಾಡೋಣ, ಕ್ಯಾಂಡಲ್ ಒಂದಿಗೆ ಮೆಡಿಟೇಷನ್ ಮಾಡೋಣ, ಹಾಗೆ ಇರಲಿ. ಎಲ್ಲರೂ ಮಾಡಿ ಬನ್ನಿ, ನಾನು ಮಾಡಿ ಬರ್ತೀನಿ, ಸರಿನಾ?
ಎಸ್ ಡನ್. ಬಂದಿರೋರು ಕ್ಯಾಮ್ರಾ ಆನ್ ಆಗಿದ್ರೆ ಕಾಣಿಸ್ತಾ ಇದೆ, ಗೊತ್ತಾಗ್ತಾ ಇದೆ ಯಾರ್ಯಾರ್ದು ಆಗಿದೆ ಅಂತ. ಕ್ಯಾಮ್ರಾ ಆಫ್ ಆಗಿರೋರು ಬಂದಿದ್ದೀರಾ ಇಲ್ವಾ ಗೊತ್ತಾಗಲ್ಲ ನನಗೆ. ಸೊ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಡನ್, ಡಿ ಅಂತ ಹಾಕಿ ಇಫ್ ಯು ಆರ್ ಡನ್. ಕ್ಯಾಂಡಲ್ ದೀಪ ಹಾಗೆ ಇರಲಿ, ಸೊ ದಟ್ ಕ್ಯಾಂಡಲ್ ಜೊತೆ ದೀಪದ ಜೊತೆ ಮೆಡಿಟೇಷನ್ ಮಾಡೋಣ. ಸೊ ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್. ಈಗ ಐ ರಿಕ್ವೆಸ್ಟ್ ಎಲ್ಲರಿಗೂ ಕಂಪಲ್ಸರಿ ಈ ಮೆಡಿಟೇಷನ್ ಮಾಡಿ, ಸರಿನಾ? ಆದಷ್ಟು ಕ್ಯಾಮ್ರಾ ಆನ್ ಮಾಡ್ತಾ ಅಟೆಂಡ್ ಮಾಡಿ. ಬಿಕಾಸ್ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನೀವು ನೋಡ್ಬೋದು. ಈ ಒಂದು 10-12 ನಿಮಿಷ ಏನು ಪ್ರೋಸೆಸ್ ಇರುತ್ತೆ, ಕ್ಲೆನ್ಸಿಂಗ್ ಹಾಗೆ ಮೆಡಿಟೇಷನ್ ಒಟ್ಟಿಗೆ ಮಾಡ್ತೀವಿ ನಾವು, ಸರಿನಾ? ಸೊ ಪ್ರತಿಯೊಬ್ಬರು ಇಯರ್ಫೋನ್ ಹ್ಯಾಂಡ್ಸ್ ಫ್ರೀ ಇದ್ರೆ ಹಾಕೊಳ್ಳಿ, ಎಫೆಕ್ಟಿವ್ ಆಗಿ ಕೇಳಿಸ್ಕೊಳ್ತೀರಾ. ಒಟ್ಟಿಗೆ 2-3 ಜನ ಫ್ಯಾಮಿಲಿ ಅಟೆಂಡ್ ಮಾಡ್ತಿದ್ರೆ ನೋ ಪ್ರಾಬ್ಲಮ್. ಸೊ ಕೇಳಿಸ್ಕೊಳಕ್ಕೆ ಹಾಗೆ ಆನಲ್ಲೇ ಇಟ್ಟಿರಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಶುರು ಮಾಡೋಣ. ಎಲ್ಲರೂ ಸಿಟ್ ಸ್ಟ್ರೈಟ್. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ಆದಷ್ಟುನು, ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ. ಎರಡು ಹಸ್ತದಲ್ಲಿ ಜ್ಞಾನ ಮುದ್ರೆ ಮಂಡಿಯ ಮೇಲೆ ಇಟ್ಕೊಳ್ತಾ, ಬೆನ್ನು ನೇರ ಇಟ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. ದೀರ್ಘವಾದ ಉಸಿರಾಟವನ್ನು ಮಾಡಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. ಬ್ರೀತ್ ಇನ್ ಮಾಡ್ತಾ ಫೀಲ್ ಮಾಡಿ. ಉಸಿರು ನಿಮ್ಮ ಮೂಗಿನ ಮುಖಾಂತರ ದೇಹದ ಒಳಗಡೆ ಹೋಗ್ತಾ ಇರೋದನ್ನ ಫೀಲ್ ಮಾಡಿ. ಉಸಿರು ಆಚೆ ಬಿಡ್ತಾ ಗಾಳಿ ಮೂಗಿಂದ ಆಚೆ ಹೋಗ್ತಾ ಇರೋದನ್ನ ಫೀಲ್ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡ್ತಾ ಹೋಗಿ, ಕಲ್ಪನೆ ಮಾಡ್ತಾ ಹೋಗಿ. ನಿಮ್ಮನ್ನು ನೀವು ಕಲ್ಪನೆ ಮಾಡಿ ಯಾವ ತರ ಕೂತು ಧ್ಯಾನ ಮಾಡ್ತಾ ಇದ್ದೀರಾ. ಇಮ್ಯಾಜಿನ್ ಮಾಡಿ ಯು ಆರ್ ಸಿಟ್ಟಿಂಗ್ ಇನ್ ಒಂದು ಸಮುದ್ರ ತೀರದಲ್ಲಿ, ನದಿ ತೀರದಲ್ಲಿ ಕೂತಿದ್ದೀರಾ, ಅಥವಾ ಎತ್ತರವಾದ ಬೆಟ್ಟದ ಮೇಲೆ ಕೂತಿದ್ದೀರಾ. ಪೂರ್ಣ ಚಂದ್ರ ಸಂಪೂರ್ಣವಾಗಿ ನಿಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ, ಕಾಣಿಸ್ತಾ ಇದೆ. ಇಮ್ಯಾಜಿನ್ ಮಾಡಿ ಫುಲ್ ಮೂನ್ ಕ್ಲೆನ್ಸಿಂಗ್ ಅಂಡ್ ಮೆಡಿಟೇಷನ್ ಮಾಡ್ತಾ ಇದ್ದೀರಾ. ಹಾಗೆ ಕಲ್ಪನೆ ಮಾಡಿ, ಇಮ್ಯಾಜಿನ್ ಮಾಡಿ ಪೂರ್ಣ ಚಂದ್ರನಿಂದ ಒಂದು ಪ್ರಕಾಶಮಾನವಾದ ನೇರಳೆ ಬಣ್ಣದ ಎನರ್ಜಿ ಸರ್ಕಲ್, ಎನರ್ಜಿ ಬಾಲ್ ಚಂದ್ರನಿಂದ ಹೊರಟು ನಮ್ಮ ಭೂಮಿಯ ಹತ್ರ ಬರ್ತಾ ಇದೆ. ಇಮ್ಯಾಜಿನ್ ಮಾಡಿ ಆ ಒಂದು ವಾಯ್ಲೆಟ್ ಕಲರ್ ಎನರ್ಜಿ ಬಾಲ್ ನಮ್ಮ ದೇಶ ಭಾರತ, ನಮ್ಮ ಊರು, ನೀವಿರ್ತಕ್ಕಂಥ ಏರಿಯಾ, ನಿಮ್ಮ ಮನೆಯನ್ನ ಎಂಟರ್ ಆಗ್ತಾ ಇದೆ. ಇಮ್ಯಾಜಿನ್ ಮಾಡಿ ಆ ಒಂದು ವಾಯ್ಲೆಟ್ ಕಲರ್ ಎನರ್ಜಿ ಬಾಲ್ ನಿಮ್ಮನ್ನ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಇದೆ. ಆ
ಒಂದು ವಾಲೆಟ್ ಕಲರ್ ಎನರ್ಜಿ ಬಾಲ್ ಒಳಗಡೆ ತೇಲ್ತಾ ಇದ್ದೀರಾ. ಈಗ ನಿಮ್ಮನ್ನ ಸಂಪೂರ್ಣವಾಗಿ ಕ್ಲೆನ್ಸ್ ಮಾಡ್ತಾ ಇದೆ. ಆ ಒಂದು ವಾಲೆಟ್ ಕಲರ್ ಎನರ್ಜಿ ನಿಮ್ಮ ದೇಹದಲ್ಲಿರ್ತಕ್ಕಂಥ ನೋವು, ಬಾಧೆಗಳು, ಕಾಯಿಲೆಗಳು, ನಿಮ್ಮ ನೆಗೆಟಿವ್ ಆಲೋಚನೆಗಳು, ನೆಗೆಟಿವ್ ಭಾವನೆಗಳು, ನಿಮ್ಮೆಲ್ಲ ಪ್ರಾಬ್ಲಮ್ಸ್ಗಳನ್ನೆಲ್ಲ ಹೀಲ್ ಮಾಡ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ. ಇಮ್ಯಾಜಿನ್ ಮಾಡಿ ಆ ಒಂದು ಎನರ್ಜಿ ಸರ್ಕಲ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕವರ್ ಮಾಡ್ತಾ ಇದೆ. ನಿಮ್ಮೆಲ್ಲ ಕುಟುಂಬದವ್ರನ್ನ ಆವರಿಸ್ಕೊಳ್ತಾ ಇದೆ. ನಿಮ್ಮ ಮನೆಯವ್ರನ್ನೆಲ್ಲರನ್ನು ಹೀಲ್ ಮಾಡ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ. ಇಮ್ಯಾಜಿನ್ ಮಾಡಿ ಆ ಒಂದು ವಾಲೆಟ್ ಕಲರ್ ಎನರ್ಜಿ ಬಾಲ್ ನಿಮ್ಮ ಮನೆಯನ್ನು ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ, ನೆಗೆಟಿವ್ಸ್ನೆಲ್ಲ ತೆಗೆದಾಕ್ತಾ ಇದೆ. ಬೇಡದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀರಾ. ಹಾಗೆ ಆ ನೇರಳೆ ಬಣ್ಣದ ಎನರ್ಜಿ ಸರ್ಕಲ್ ಸಣ್ಣದಾಗ್ತಾ ಸಣ್ಣದಾಗ್ತಾ ಹಾಗೆ ಮಾಯ ಆಗ್ತಾ ಇದೆ. ಇಮ್ಯಾಜಿನ್ ಮಾಡಿ ನಿಮ್ಮ ದೇಹದಲ್ಲಿ ಸಂಪೂರ್ಣವಾಗಿ ಭಾರ, ಆತಂಕ, ನೆಗೆಟಿವ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಲೈಟ್ ಫೀಲ್ ಮಾಡ್ತಾ ಇದ್ದೀರಾ. ಫೀಲ್ ಮಾಡಿ. ಹಾಗೆ ಇಮ್ಯಾಜಿನ್ ಮಾಡಿ ಪೂರ್ಣ ಚಂದ್ರನಿಂದ ಪ್ರಕಾಶಮಾನವಾದ ಒಂದು ಗೋಲ್ಡನ್ ಕಲರ್ ಬ್ರೈಟ್ ಆಗಿ ಹೊಳಿತಾ ಇರ್ತಕ್ಕಂಥ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ಚಂದ್ರನಿಂದ ಹೊರಟು ನಮ್ಮ ಭೂಮಿ ಹತ್ರ ಬರ್ತಾ ಇದೆ. ಇಮ್ಯಾಜಿನ್ ಮಾಡಿ ಆ ಒಂದು ಎನರ್ಜಿ ಸರ್ಕಲ್ ನಮ್ಮ ದೇಶ, ನಮ್ಮ ಊರು, ನೀವಿರ್ತಕ್ಕಂಥ ಏರಿಯಾ, ನಿಮ್ಮ ಮನೇನ ಎಂಟರ್ ಆಗ್ತಾ ಇದೆ. ಇಮ್ಯಾಜಿನ್ ಮಾಡಿ ಆ ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ನಿಮ್ಮನ್ನ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಇದೆ. ಆ ಒಂದು ಎನರ್ಜಿ ಸರ್ಕಲ್ ಒಳಗಡೆ ತೇಲ್ತಾ ಇದ್ದೀರಾ. ಫೀಲ್ ಮಾಡಿ ಆ ಒಂದು ಎನರ್ಜಿ ಸರ್ಕಲ್ ಕಂಪ್ಲೀಟ್ಲಿ ನಿಮ್ಮನ್ನ ರೀಚಾರ್ಜ್ ಮಾಡ್ತಾ ಇದೆ, ಎನರ್ಜೈಸ್ ಮಾಡ್ತಾ ಇದೆ. ಖಾಲಿಯಾಗಿರೋ ಜಾಗದಲ್ಲೆಲ್ಲ ಪಾಸಿಟಿವ್ನ ತುಂಬ್ತಾ ಇದೆ. ನನ್ನ ಶಕ್ತಿಯುತ ಮಾಡ್ತಾ ಇದೆ, ರೀಚಾರ್ಜ್ ಮಾಡ್ತಾ ಇದೆ. ಫೀಲ್ ಮಾಡಿ, ಇಮ್ಯಾಜಿನ್ ಮಾಡಿ. ಇಮ್ಯಾಜಿನ್ ಮಾಡಿ ಆ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ನಿಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಆವರಿಸ್ಕೊಳ್ತಾ ಇದೆ. ಅವ್ರನ್ನೆಲ್ಲ ರೀಚಾರ್ಜ್ ಮಾಡ್ತಾ ಇದೆ, ಪಾಸಿಟಿವ್ ಇಂದ ತುಂಬ್ತಾ ಇದೆ. ಇಮ್ಯಾಜಿನ್ ಮಾಡಿ ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ನಿಮ್ಮ ಮನೆಯನ್ನೆಲ್ಲ ಆವರಿಸ್ಕೊಳ್ತಾ ಇದೆ. ಮನೆಯ ಮೂಲೆ ಮೂಲೆ ಎಲ್ಲ ಕಡೆನೂ ಪಾಸಿಟಿವ್ನ ತುಂಬ್ತಾ ಇದೆ, ಎನರ್ಜಿ ಕೊಡ್ತಾ ಇದೆ. ಇಮ್ಯಾಜಿನ್ ಮಾಡಿ ಆ ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ಹಾಗೆ ಸಣ್ಣದಾಗ್ತಾ ಹಾಕ್ತಾ ಹಾಗೆ ಮಾಯ ಆಗ್ತಾ ಇದೆ. ಫೀಲ್ ಮಾಡಿ ನಿಮ್ಮಲ್ಲಿ ಆಗ್ತಾ ಇರೋ ಒಂದು ಪಾಸಿಟಿವಿಟಿನ, ಎನರ್ಜಿನ ಫೀಲ್ ಮಾಡ್ತಾ ನಿಮ್ಮ ವಿಷಸ್ ಎಲ್ಲ ನೆನಪಿಸ್ಕೊಳ್ತಾ, ಯೂನಿವರ್ಸ್ನ ನೆನಪಿಸ್ಕೊಳ್ತಾ, ಎರಡೂ ಹಸ್ತದಲ್ಲಿ ಜ್ಞಾನ ಮುದ್ರೆನ ಇಟ್ಕೊಳ್ತಾ ಹಾಗೆ ಕಣ್ಮುಚ್ಕೊಂಡು ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. ಪವರ್ಫುಲ್ ಮಂತ್ರದೊಂದಿಗೆ ನಿಮ್ಮ ವಿಷಸ್ನೆಲ್ಲ ವಿಜುವಲೈಸ್ ಮಾಡ್ತಾ ಹೋಗಿ, ಮೆಡಿಟೇಟ್ ಮಾಡ್ತಾ ಹೋಗಿ.
विहितं वा कायजं कर्मजं वा श्रवणनयनजं वा मानसं वा पराधं वा विहितमविहितं वा सर्वमेतत् क्षमस्व जय जय करुणाब्धे श्रीमहादेव करचरणकृतं वा कायजं कर्मजं वा श्रवणनयनजं वा मानसं वा पराधं वा विहितमविहितं वा सर्वमेतत् क्षमस्व जय जय करुणाब्धे श्रीमहादेव ಹಾಗೆ ಕಣ್ಮುಚ್ಕೊಂಡು ನಿಮ್ಮ ಎರಡೂ ಹಸ್ತಗಳಲ್ಲಿ ನೀರ್ ಬಾಟಲ್ನ ಇಟ್ಕೊಳ್ಳಿ ಅಥವಾ ನೀರ್ ಗ್ಲಾಸನ್ನ ಇಟ್ಕೊಳ್ಳಿ. ಎರಡೂ ಹಸ್ತಗಳಿಂದ ನೀರ್ ಬಾಟಲ್ಗೆ ಎನರ್ಜಿ ಕೊಡಿ. ನಿಮ್ಮ ವಿಶಸ್ ಏನೇನೆಲ್ಲ ಬರ್ದಿದ್ರಿ ಅದನ್ನೆಲ್ಲ ನೆನಪಿಸ್ಕೊಳ್ತಾ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್, ಇದೆಲ್ಲ ನಂಗೆ ಈಸಿಲಿ ಅಚೀವ್ ಆಗಿದೆ. ಥ್ಯಾಂಕ್ ಯು ವಾಟರ್, ಎಲ್ಲ ವಿಶಸ್ ನನಗೆ ತುಂಬಾ ಬೇಗ ಅಚೀವ್ ಆಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಗ್ರಾಟಿಟ್ಯೂಡ್ನ ಸಲ್ಲಿಸ್ತಾ ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡ್ತಾ ಫೀಲ್ ಮಾಡ್ತಾ ಕೀಪ್ ದ ಬಾಟಲ್. ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ತಲೆನ ಮೇಲೆತ್ತಿ, ಫಿಂಗರ್ಸ್ ಓಪನ್. ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ಪೂರ್ಣ ಚಂದ್ರನ ಶಕ್ತಿಯ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಎಲ್ಲವೂ ನನ್ನ ಮೈಂಡಲ್ಲಿ ಅಚೀವ್ ಆಗಿದೆ, ರಿಯಲ್ ಆಗಿ ಕೂಡ ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಸ್ತಗಳ ಮುಖಾಂತರ ದೇಹ, ಮನಸ್ಸು, ಆತ್ಮವನ್ನ ರೀಚಾರ್ಜ್ ಮಾಡ್ಕೊಳ್ಳಿ. ಹಸ್ತದಲ್ಲಿ ಒಂದು ಗೋಲ್ಡನ್ ಕಲರ್ ಎನರ್ಜಿನ ತುಂಬಿಕೊಳ್ಳಿ. ಫೀಲ್ ಮಾಡಿ, ನಿಮ್ಮ ಹಸ್ತದಲ್ಲಿ ಒಂದು ಎನರ್ಜಿನ ಫೀಲ್ ಮಾಡಿ, ಹೆವಿನೆಸ್ನ ಫೀಲ್ ಮಾಡಿ.
ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ. ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ತಾ ಕಮ್ಯುನಿಟಿಯ ಎಲ್ಲ ಮೆಂಬರ್ಸ್ ಯಾರೆಲ್ಲ ಅಟೆಂಡ್ ಮಾಡ್ತಾರೆ ಸೆಷನ್ನ ಅವರೆಲ್ಲರಿಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತಗಳನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡೂ ಹಸ್ತವನ್ನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ನಮ್ಮ ರಿಚುವಲ್ಗೆ ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯುವರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಜೆಂಟ್ಲಿ ಅಂಡ್ ಸ್ಲೋಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡಿರಿ. ಯಾರೋ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ? ಕಮಾನ್, ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ. ಎನಿವೆ ಬಾಟಲ್ ಬಗ್ಗೆ ಹೇಳ್ತೀನಿ ಇನ್ ಕೇಸ್ ಯಾರಿಗಾದ್ರೂ ನೀಡ್ ಬಾಟಲ್ ಅಲ್ಲ ಅನ್ಸ್ಬೋದು. ಎಸ್, ಸೊ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಒಂದ್ ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ. ಹೌ ಆರ್ ಯು ಫೀಲಿಂಗ್ ರೈಟ್? ಎಲ್ಲ ಭಾರಗಳು ಕಳೆದಿವೆ. ಥ್ಯಾಂಕ್ ಯು, ಚೆನ್ನಾಗಿತ್ತು. ಬಾಡಿ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಕ್ಯಾಂಡಲ್ ಆದಲೇ ಇದ್ದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಈಗ ದೀಪ ಅಥವಾ ಕ್ಯಾಂಡಲ್ ಏನಿದೆ ಆರಿಸ್ಬೋದು. ಬಾಯಲ್ಲಿ ಆರಿಸ್ಬೇಡಿ, ಕೈಯಲ್ಲಿ ಆರಿಸಿ, ಸರಿನಾ? ಸೂಪರ್. ಸೊ 2-3 ಥಿಂಗ್ಸ್ ಅನೌನ್ಸ್ ಮಾಡ್ತೀನಿ, 2-3 ವಿಚಾರಗಳನ್ನ ಹೇಳ್ತೀನಿ. ಫಸ್ಟ್ ಥಿಂಗ್ ಕೇಳಿಸ್ಕೊಳ್ಳಿ ಎಲ್ಲರೂ. ಈಗ ನೀರು ಕುಡಿದ್ರಲ್ವಾ, ಮತ್ತೆ ನೀರನ್ನ ತುಂಬಿಸಿ, ಮತ್ತೆ ಇನ್ನೊಂದ್ಸರಿ ಕೈಲಿಟ್ಕೊಂಡು ನಿಮ್ಮ ವಿಷಸ್ ಎಲ್ಲ ಹೇಳ್ತಾ ಇದಕ್ಕೆ ಎನರ್ಜಿ ಕೊಡಿ, ಚಾರ್ಜ್ ಮಾಡಿ. ಈ ಬಾಟಲ್ನ ಇವತ್ತು ರಾತ್ರಿ ಆಚೆ ಇಡಿ. ಎಲ್ಲಿಡ್ಬೇಕು? ಎಲ್ಲಾದ್ರೂ ಇಡಿ, ಬಾಲ್ಕನಿ, ಬಾಕ್ಲಿಂದ ಆಚೆಗಡೆ, ಎಲ್ಲಾದ್ರೂ ಸರಿ. ಸೊ ಚಂದ್ರನ ಬೆಳಕು ಬಿದ್ರೆ ಓಕೆ, ಬಿದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ ಮನೆಯಿಂದ ಹೊರಗಡೆ ಇಡಿ. ರಾತ್ರಿ ಪೂರ್ತಿ ನೀರು ಚಾರ್ಜ್ ಆಗತ್ತೆ ಚಂದ್ರನ ಹುಣ್ಣಿಮೆಯ ಪ್ರಕಾಶದಲ್ಲಿ. ಸೊ ವಾಟರ್ ಗೆಟ್ಸ್ ಚಾರ್ಜ್, ನಿಮ್ಮ ವಿಷಸ್ಗೆಲ್ಲ ಅದು ಚಾರ್ಜ್ ಆಗತ್ತೆ, ಎನರ್ಜಿ ಸಿಗತ್ತೆ. ಬೆಳಗ್ಗೆ ಬೇಗ ಎದ್ದು ಆ ನೀರ್ ಬಾಟಲ್ನ ತಗೊಂಡು ಕುಡಿತೀರ. ಡನ್. ಸೊ ಫುಲ್ ಮೂನ್ ಅಲ್ಲಿ ವಾಟರ್ನ ಫುಲ್ ಮೂನ್ ಚಾರ್ಜ್ ಮಾಡಿ ನೀರನ್ನ ಕುಡಿತೀರಾ? ಮಾಡ್ತೀರಾ? ಎಸ್, ಎಲ್ಲರೂ ಮಾಡ್ತೀರಾ? ಅನ್ಮ್ಯೂಟ್ ಮಾಡಿ ಹೇಳಿ. ಮಾಡ್ತೀವಿ ಸರ್. ಮಾಡ್ತೀವಿ ಸರ್. ಎಸ್ ಸರ್, ಮಾಡ್ತೀವಿ ಸರ್.